ನಮಸ್ಕಾರ ಎಲ್ಲ ಸಾಹುಕಾರ ಮಂದಿ. ನಾವು ಇವತ್ತು ಕೇದಾರ್ನಾಥ್ ಕೊಂಡಿದ್ವಿ. ಸ್ನಾನ ಮಾಡ್ಕೊಂಡು ದೇವರ ದರ್ಶನ ಮಾಡಿ. ನನಗೆ ವಿಶೇಷ ಅನಿಸಿದ್ದು ಏನಪ್ಪಾ ಅಂತಂದ್ರೆ ಪಕ್ಕದಾಗ ಹೊಳೆ ಇದ್ರು, ನೀರು ಬಿಸಿ ಇದ್ದು. ಆಮೇಲೆ ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಟ್ರಕ್ಕಿಂಗ್ ದೂರ ಅಂತೂ 22 ಕಿಲೋಮೀಟರ್ ಇತ್ತು. ಹೋಗೋದ್ ಮುಂದೆ ಒಬ್ರ ಗೋರಿ ಸಿಕ್ಕ್ರ. ಟ್ರಕ್ಕಿಂಗ್ ಮಾಡುವಾಗ ಹಸಿವಾದಂಗ ಆತ, ಟೀ ಬಿಸ್ಕೆಟ್ ತಿಂದು ಮತ್ತೆ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಹಂಗ ಟ್ರಕ್ಕಿಂಗ್ ಕಂಟಿನ್ಯೂ ಮಾಡಿದ್ವಿ. ಅಣ್ಣ ತಂಡಿ ಐತಿ, ಕೈ ಅಂದ್ರೂ ಜಾಮ್ ಆಗತ್ತಾವ. ಹ್ಯಾಂಡ್ ಗ್ಲೌಸ್ ಹಾಕೊಂಡ್ರು ಕೈ ತಂಪಾಗತ್ತಾವ. ಬರತ್ ನೀವು ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಇಟ್ಕೊಂಡ್ ಬನ್ನಿ, ಸೇಫ್ಟಿ. ತಂಪು ಮಾತ್ರ ಭಾಳ ಇದೆ. ಇನ್ನೂ ಗುಡಿ ಮುಟ್ಟಿಲ್ಲ, ಅವಾಗ ತಂಪೈತಿ. ವಯಸ್ಸಾದವ್ರು ಹತ್ತಿಸ್ಕೊಂಡು ಹೋಗಕ್ಕೆ ಇಂಥವೆಲ್ಲ ಅವೈಲೇಬಲ್ ಇರ್ತಾವೆ. ನೀವು ಬೇಕಾದ್ರೆ ಯೂಸ್ ಮಾಡ್ಬೋದು. ಮತ್ತು ಟೆಂಟ್ನು 300-400 ರೂಪಾಯಿದಾಗ ಸಿಗ್ತಿರ್ತಾವ. ನೀವು ಬೇಕಾದ್ರೆ ಯೂಸ್ ಮಾಡ್ಬೋದು. ನಾವು ಗೊತ್ತಲ್ರಿ, ಉತ್ತರ ಕರ್ನಾಟಕದ ಮಂದಿ ಚಾ ಬಿಟ್ಟು ನಾವು ಇರಂಗಿಲ್ಲ, ನಮ್ಮನ್ ಬಿಟ್ಟು ಚಾ ಇರಂಗಿಲ್ಲ. ನಮ್ಗೆ ಚಾ ಬೇಕಾ. ನೋಡ್ರಿ ಸ್ನೋ ಹೆಂಗ್ ಕಾಣಿಸುತ್ತೆ. ರಾತ್ರಿ ಅಂತೂ ಟೆಂಪ್ರೇಚರ್ -7 ಇರುತ್ತೆ. ನೀವು ದರ್ಶನ ಮಾಡ್ಕೊಳಕ್ ಹೋಗೋದ್ ಮುಂದೆ ಇಲ್ಲಿ ಎಲ್ಲಾ ತರದ ಪ್ರಸಾದಗಳು ಸಿಗ್ತಾವು. ನೀವು ತಗೊಂಡ್ ಹೋಗ್ಬೋದು. ಈ ಬ್ರಿಡ್ಜ್ ಬಾಜುಕ ಒಂದು ಆಫೀಸ್ ಇರುತ್ತೆ, ಅಲ್ಲಿ ನೀವು ಟೋಕನ್ ತಗೊಂಡ್ರೆ ಸ್ವಾ ಮಾಡಕ್ ಹೋಗ್ಬೋದು. ಗೈಸ್, ತಂದೆ ಅಂತೂ ಅಣ್ಣ ಐತಿ, ಹೇಳಕ್ಕ ಹೆಂಗಿಲ್ಲ. ಹೊರಗಿನ ವ್ಯೂಸ್ ತೋರಿಸ್ತಾರೆ. ಇವೆಲ್ಲ ನಮ್ಮ ಟೆಂಟ್ಗಳ. ವೆದರ್ ಅಂತೂ -7 ಡಿಗ್ರಿ ಸೆಲ್ಸಿಯಸ್ ಐತಿ. ನೀರಂತೂ ಅಣ್ಣವತ್ತ, ಫ್ರಿಜ್ನಾಗ ಇಡೋದಬೇಕಾಗಿಲ್ಲ, ಅಣ್ಣವತ್ತ ತಂಪಾಗಿರ್ತಾವು. ಗುಡಿ ಸಾಮಾಡಕ್ ಹೋಗುತ್ತ ಮತ್ತೊಂದ್ಸಲ ಚಾ ಕುಡಿದ್ವಿ. ಕಮೆಂಟ್ ಮಾಡ್ರಿ ಯಾರ್ಯಾರು ಚಾ ಲವರ್ಸ್ ಅದ್ರಿ. ಗೈಸ್, ಇವಾಗ ಟೆಂಪ್ರೇಚರ್ -7 ಡಿಗ್ರಿ ಆಗೈತಿ. ಆದ್ರೂ ನೋಡ್ರಿ, ಹ್ಯಾಂಡ್ ಗ್ಲೌಸ್ ಹಾಕೊಂಡಿಲ್ಲ, ಹಂಗಾಗಿ ಹೇಳ್ತೀವಿ. ನೀವೇನಾದ್ರೂ ಬರ್ಬೇಕಾದ್ರೆ ಸ್ವಲ್ಪ ಬ್ಯಾಕಪ್ ಇಟ್ಕೊಂಬರ್ರಿ. ಇಲ್ಲಿ ಒದ್ದಾಡ್ದಾಗಬಾರ್ದು. ನಾವು ಏನು ಬ್ಯಾಕಪ್ ಇಟ್ಕೊಂಬರಲ್ಲ, ಕಂಗಾಲ ಆಗ್ಬಿಟ್ಟಿವಿ. ಗೈಸ್, ಅಲ್ಲಿ ಹಿಂದೆ ಐತೆ ನೋಡ್ರಿ, ಅದ ಪಾಳೆ. ಇಲ್ಲಿ ನಿಮಗೆ ಎಲ್ಲಾ ತರದ ಪ್ರಸಾದನು ಸಿಗ್ತಾವ, ಮತ್ತ ರುದ್ರಾಕ್ಷಿ ಎಲ್ಲಾ ಸಿಗ್ತಾವು. ಜಾಕೆಟ್ ಬೇಕಾದ್ರೆ ಜಾಕೆಟ್ ತಗೋಬಹುದು. ಕೇದಾರ್ನಾಥ್ ಗುಡಿ ಇಲ್ಲ ಐತೆ ನೋಡ್ರಿ. ಸ್ನೋಫಾಲ್ ಹೇಗೈತೆ ನೋಡ್ರಿ, ಅಲ್ಲಿ ಭಾಳ ಐತಿ. ಇಲ್ಲಿ ತುಂಬಾನೇ ಅಗೌರಿಗಳಿದ್ದಾರೆ. ಹಿಂದ್ಗಡೆಯಿಂದ ಗುಡಿ ಈ ತರ ಕಾಣಿಸುತ್ತೆ. ವಿಶೇಷ ಏನಪ್ಪಾ ಅಂತಂದ್ರೆ, ನಮ್ಮ ಕನ್ನಡದ ಹೆಮ್ಮೆಯ ಶಂಕರಾಚಾರ್ಯರು ಈ ಗುಡಿ ನಿರ್ಮಾಣಕ್ಕೆ ಪಾತ್ರರಾಗಿದ್ದಾರೆ. ಇವಾಗ ಭೈರವ ಗುಡಿಗೆ ಹೊಂಟಿದ್ವಿ. ಭೈರವ್ ಮಂದಿರ್ ನೋಡಿದ ಮ್ಯಾಗ ಸ್ವಲ್ಪ ಮ್ಯಾಗ ಹತ್ತಿದ್ರಿ ಅಂದ್ರೆ ಒಂದು ಒಳ್ಳೆ ವ್ಯೂ ಕಾಣಿಸುತ್ತೆ. ಅದನ್ನ ಒಟ್ಟ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ತೋರಿಸ್ತೀನಿ ನೋಡ್ರಿ ಅದನ್ನ. ಇಳಿದ್ ಬರತ್ ಮುಂದ ಒಬ್ರ ಅಜ್ಜಾರ ನಮ್ಮ ಇಂಡಿಯಾ ಫ್ಲಾಗ್ ಹಿಡಿದಿದ್ರ, ಖುಷಿ ಆತ. ಇವಾಗ ನಾನು ಹೋಗ್ತಾ ಇದ್ದೀನಿ ಶಂಕರಾಚಾರ್ಯರ ಸನ್ನಿಧಿ ಹತ್ರ. ಬನ್ನಿ ಹೋಗೋಣ. ಚಲೋ. ಮತ್ತ ಹೆಲಿಕಾಪ್ಟರ್ ಅವೈಲೇಬಲ್ನು ಸಿಗ್ತತಿ. ಓಕೆ, ಬಾಯ್.